ಹೇ, ನಮಗೆ 6-6 ಸೋಲಕ್ಕೂ ಬರುತ್ತೆ, 4-4 ವಿನ್ ಆಗಕ್ಕೂ ಬರುತ್ತೆ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಯಾ. ಏನು 6-6 ಸೋತ್ ಮೇಲೆ 4-4 RCB ವಿನ್ ಆದ್ರಲ್ಲ, ವೆರಿ ಗುಡ್, ವೆರಿ 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 ಗುಡ್, ಸೂಪರ್, ತುಂಬ ಖುಷಿ ಆಯಿತು. ಇನ್ನು 2 ಮ್ಯಾಚ್ ಉಂಟು, ಆ ಎರಡರಲ್ಲಿ ಸಹ 2 ವಿನ್ ಆದರೆ ಆಗ 6-6 ಸೋತು 6-6 ವಿನ್ ಆದೆವು ಅಂತ ಒಂದು ಖುಷಿಯಲ್ಲಿ ಹೇಳ್ಬೋದು. ಪ್ಲೇ ಆಫಿಗೆ ಹೋಗ್ತೇವಾ ಇಲ್ಲೂ ಅದು ಬೇರೆ ವಿಷಯ, ಅದು ಮತ್ತೆ ನೋಡುವ, ದೇವರಿಗೆ ಬಿಟ್ಟದ್ದು, ಕ್ಯಾಲ್ಕುಲೇಟರ್ಗೆ ಬಿಟ್ಟದ್ದು. ಬಟ್ ಈಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಉಂಟು. ಸೋತಾಗ ನಾವು ಕಿರ್ಚಾಡ್ತೇವಲ್ಲ, ಇನ್ಕ್ಲೂಡಿಂಗ್ ನಾನು, ಸೋತಾಗ ಇವರು ಎಂತ ಆಡ್ತಾರೆ ಬೊಜ್ಜ ಗಿಜ್ಜ ಅಂತ ಬೈತೇವಲ್ಲ, ಮ್ಯಾನೇಜ್ಮೆಂಟಿಗೆ ಬೈತೇವಲ್ಲ. ಈಗ 4-4 ವಿನ್ ಆದ ಮೇಲೆ ಮ್ಯಾನೇಜ್ಮೆಂಟಿಗೆ ಹೋಗಬೇಕು. ಬರೀ ಬೈಲಿಕ್ಕೆ ಮಾತ್ರ ಮ್ಯಾನೇಜ್ಮೆಂಟ್ ಇರಬಾರ್ದು. 4-4 ವಿನ್ ಆಗಿದೆ ಅಂತಂದರೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಪ್ಲೇಯಿಂಗ್ 11 ಮಾಡ್ತಾ ಉಂಟು ಅಂತ ಅರ್ಥ ಅಲ್ಲ. ಸೊ ಪ್ಲೇಯಿಂಗ್ 11 ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ ಮ್ಯಾನೇಜ್ಮೆಂಟ್. ಬೈದಾಗ ಬೈಸ್ಕೊಳ್ಳಿ, ಹೊಗಳಿದಾಗ ಹೊಗಳಿ, ನೀವು ತಗೊಳ್ಳಿ, ಕ್ರೆಡಿಟ್ಸ್ ತಗೊಳ್ಳಿ, ಏನು ತಪ್ಪಿಲ್ಲ. ಇವತ್ತು ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರ ಒಂದು ಭರ್ಜರಿ ಇನ್ನಿಂಗ್ಸ್. ಅವರು ಸ್ಟ್ಯಾಟ್ ಪ್ಯಾಡರು ಮತ್ತು ಇಂಟೆಂಟ್ ಇಲ್ಲ, ಸ್ಟ್ರೈಕ್ ರೇಟ್ ಅಂತ ಅವರು T20ಗೆ ಸೂಟೇ ಆಗೋದಿಲ್ಲ. ವರ್ಸ್ಟ್ ಪ್ಲೇಯರ್ ಎವರ್ ಅಂತ ಯಾರು ಕಮೆಂಟ್ ಆಗ್ತಿರಲ್ಲ, ಅವ್ರಿಗೆಲ್ರಿಗೆ ಸಹ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆಯ ಉತ್ತರ ಕೊಟ್ಟಾಗೆ ಇತ್ತು. ಈಗ ಸಹ ಕಮೆಂಟ್ ಬರ್ಬೋದು 200 ಸ್ಟ್ರೈಕ್ ರೇಟ್ ಏನಿರಲಿಲ್ಲ, ಜಸ್ಟ್ 195 ಮಾತ್ರ ಇದ್ದದ್ದು ಅಂತ. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರನ್ನು ಸಹ ಖುಷಿ ಪಡಿಸ್ಲಿಕ್ಕೆ ಆಗೋದಿಲ್ಲಲ್ಲ, ಎಂಥವ್ರು ತಪ್ಪು ಕಾಣ್ತಾ ಇರ್ತದೆ. ಅಥವಾ ಕೆಲವರು ಹೇಳ್ಬೋದು ಅವರು ಇವತ್ತು ಡಕ್ಔಟ್ ಆಗ್ತಾಯಿದ್ರು ಅಂತ. ಕ್ಯಾಚ್ ಬಿಡಲಿಕ್ಕೆ ವಿರಾಟ್ ಕೊಹ್ಲಿ ಅವರು ಹೇಳಿದಲ್ಲ, ಎಂತ ಮಾಡೋದು? ಕ್ಯಾಚ್ ಹಿಡಿಯದಿದ್ದರೆ, ಕೊಟ್ಟ ಕ್ಯಾಚ್ ಹಿಡಿಯದಿದ್ದರೆ ವಿರಾಟ್ ಕೊಹ್ಲಿ ಅವರು ಎಂತ ಮಾಡ್ಲಿಕ್ಕೆ ಆಗ್ತದೆ? ಹಾಗೆ ನೋಡ್ಲಿಕ್ಕೆ ಹೋದರೆ ಪಂಜಾಬ್ ತಂಡದಲ್ಲಿ ಇವತ್ತು ಹೈಯೆಸ್ಟ್ ಹೊಡೆದದ್ದು ರೂಸೋ, 61 ಏನೋ ಹೊಡೆದ್ರಲ್ಲ, ಅವರಿದ್ದ ಕ್ಯಾಚ್ ನಾವು ಬಿಟ್ಟಿದ್ದೆವು, ಲಾಂಬ್ರರ್ ಅವರು ಬಿಟ್ಟಿದ್ರು, ಅದಾದಮೇಲೆ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದ್ದರಿಂದ ಅಲ್ಲಿ ಕ್ಯಾಚ್ ಬಿಟ್ಟದಕ್ಕೆ 61 ರನ್ ನೋಡ್ದದು ಅಂತ ಹೇಳಲಿಕ್ಕೆ ಆಗ್ತದ? ಕ್ಯಾಚ್ ಹಿಡಿಬೇಕಿತ್ತು ಅಲ್ವಾ? ಇವತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಇನ್ನಿಂಗ್ಸ್ ಸೂಪರ್, ಚಿಂದಿ ಚಿತ್ರಾನ್ನ. ಜಸ್ಟ್ 8 ರನ್ನಿಂದ ಅವ್ರದ್ದು ಶತಕ ಮಿಸ್ ಆಯಿತು. ಬಟ್ 90 ಆದಮೇಲೆ ಅವರು 100ಗೋಸ್ಕರ ಕಾಯ್ತಾರೆ. ಸ್ವಾರ್ಥಿ ಸೆಲ್ಫಿಶ್ ಇನ್ನಿಂಗ್ಸ್, ಅವರು 6 ಹೊಡಲಿಕ್ಕೆ ಹೋಗಿ ಔಟ್ ಆದದ್ದು. ಸೊ ಆದ್ದರಿಂದ ಅಲ್ಲಿ ಸಹ ತಪ್ಪು ಕಂಡು ಹಿಡಲಿಕ್ಕೆ ಆಗೋದಿಲ್ಲ. 90 ರನ್ ಆದಮೇಲೆ ಭಾರಿ ಸ್ಲೋ ಆಡಿದ್ರ ಸ್ವಾರ್ಥಿ ಅಂತೆಲ್ಲ ಸುಮಾರು ಜನ ಹೇಳ್ತಾರಲ್ಲ, ಅದು ಸಹ ಇವತ್ತು ಹೇಳುವಾಗಿಲ್ಲ. 47 ಬಾಲಿಗೆ 92 ರನ್ ಚಚ್ಚಿದ್ರು, 7 4 6 ದೊಡ್ಡ 6 ಹೊಡೆದ್ರು ವಿರಾಟ್ ಕೊಹ್ಲಿ ಅವರು. ಇವತ್ತು ಏನು ಯಾರು ಮರದು ಫ್ಯಾಫ್ ಅವರದು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಫ್ಯಾಫ್ ಕಡೆಯಿಂದ ಆಗಲಿಲ್ಲ. ಅವರು 9 ರನ್ನಿಗೆ ಔಟ್ ಆದರು. ಅದಾದಮೇಲೆ ವಿಲ್ ಜಾಕ್ಸ್ ಕೂಡ ಅಂಥ ಒಂದು ದೊಡ್ಡ ಇನ್ನಿಂಗ್ಸ್ ಕನ್ವರ್ಟ್ ಮಾಡಲಿಕ್ಕಾಗಲಿಲ್ಲ. ಸ್ಟಾರ್ಟ್ ಒಳ್ಳೆ ಇತ್ತಪ್ಪ, 6 ಬಾಲಿಗೆ 12 ರನ್ ಹೊಡೆದ್ರು, ಮತ್ತು 7ನೇ ಬಾಲಲ್ಲಿ ಔಟ್ ಆದರು. ಹಾಗಾದರೆ ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಕೊಟ್ಟದ್ದು ಯಾರು? ವಿರಾಟ್ ಕೊಹ್ಲಿಗೆ ಸಪೋರ್ಟ್ ಕೊಟ್ಟದ್ದು ಮುಂದಿನ ಭವಿಷ್ಯದ RCB ಕ್ಯಾಪ್ಟನ್, ಹಾಗೆ ಹೀಗೆ ಅಂತೆಲ್ಲ ಒಂದು ಸ್ವಲ್ಪ ಗುಮಾನಿ ಉಂಟಲ್ಲ, ಪಾಟೀದಾರ್ ಅವರು. ರಜತ ಅಂದರೆ ಬೆಳ್ಳಿ, ಸೊ ಚಿನ್ನ ನಮ್ಮ ಕೊಹ್ಲಿ ಆಗಿರೋದ್ರಿಂದ ಚಿನ್ನದ ಕೆಳಗೆ ಬೆಳ್ಳಿ ರಜತ್ ಪಾಟೀದಾರ್ ಅವರು ಸೂಪರಾಗಿ ಸಪೋರ್ಟ್ ಮಾಡಿದರು. ಸ್ಟ್ರೈಕ್ ರೇಟ್ ಅಂದು ಚಿಂದಿ ಚಿತ್ರಾನ್ನ, ಎಷ್ಟು ಚಂದ ಮಾಡಿ 6 ಹೊಡಿತಾರೆ. ಸ್ಪಿನ್ನರ್ಸಿಗೆ ಸಿಂಹ ಸ್ವಪ್ನ, ಸೀರಿಯಸ್ಲಿ ಸ್ಪಿನ್ನರ್ಸನ್ನು ಲೀಲಾಜಾಲವಾಗಿ ಎದುರಿಸುವಂತಹ ಆಟಗಾರರಲ್ಲಿ, ನಮ್ಮ ಇಂಡಿಯನ್ ಆಟಗಾರರಲ್ಲಿ ಖಂಡಿತ ಟಾಪ್ 10ನಲ್ಲಂತೂ ರಜತ್ ಪಾಟೀದಾರ್ ಬರ್ತಾರೆ. ತುಂಬ ಚೆನ್ನಾಗಿ ಸ್ಪಿನ್ನರ್ಸನ್ನು ಎದುರಿಸ್ತಾರೆ. ಏನು ರಾಹುಲ್ ಚಹಾರನ್ನು ನೋಡಿಕೊಂಡು ಆಡಬೇಕು ಅಂತ ನಾನು ಏನು ಪ್ರಿವ್ಯೂವಲ್ಲಿ ಹೇಳಿದ್ದೆ, ಇವರು ರಾಹುಲ್ ಚಹಾರ್ ಅವರನ್ನು ನೋಡಿಕೊಂಡು ಹೊಡೆದು ದಡ ಅಂತ ಹೊಡೆದಾಕಿದ್ರು. 23 ಬಾಲಿಗೆ 55 ರನ್ ಹೊಡೆದು ಔಟ್ ಆದರು. ಬಟ್ ನಾನು ಒಂದು ಬೌಲರ್ ಬಗ್ಗೆ ಹೇಳಲೇಬೇಕು. ಒಬ್ಬ ನಮ್ಮ ಕನ್ನಡಿಗ ಪಂಜಾಬ್ ತಂಡದಲ್ಲಿ ಡೆಬ್ಯೂ ಮಾಡ್ತಾ ಇರುವಂಥ ಆಟಗಾರ ವಿದ್ವತ್ ಕಾವೇರಪ್ಪ, ಅವ್ರದ್ದು ಡೆಬ್ಯೂ ಮ್ಯಾಚ್, IPL ಡೆಬ್ಯೂ ಮ್ಯಾಚ್ ಪಂಜಾಬ್ ಪರ ಆಡ್ತಾ ಇದ್ದಾರೆ. ಅವರು 4 ಓವರಲ್ಲಿ 2 ವಿಕೆಟ್ ತೆಗೆದ್ರು. ಯಾರ್ದು? ಫ್ಯಾಫ್ ಮತ್ತು ವಿಲ್ ಜಾಕ್ಸ್ ಅವರದ್ದು ವಿಕೆಟ್ ತೆಗೆದ್ರು. ಬಟ್ ಅವರ 4 ಓವರಲ್ಲಿ 4ನೇ ಓವರ್ ಬಿಟ್ಟಾಕಿ ಫಸ್ಟ್ 3 ಓವರ್ಸಲ್ಲಿ 4 ಕ್ಯಾಚ್ ಬಿಟ್ಟಿದ್ದಾರೆ. ಅದರಲ್ಲಿ 2 ವಿರಾಟ್ ಕೊಹ್ಲಿದು, 1 ಫ್ಯಾಫ್ ಇದು, ಇನ್ನೊಂದು ರಜತ್ ಪಾಟೀದಾರ, ವಿಲ್ ಜಾಕ್ಸ್ ಇದು ಕ್ಯಾಚು. ಹಾಗಾದರೆ ಅಂದರೆ ಸೈಕಾಗಿ ಹೋಗ್ಬೋದು. ಸಿರಾಜ್ ಆಗಿದ್ದರೆ ಸೀರಿಯಸ್ಲಿ ಹೊಡೆದು ಬಿಸಾಕ್ತಿದ್ದ ಅಂತ. ಯಾಕಂದರೆ ಸಿರಾಜು ಒಂದು ಕ್ಯಾಚ್ ಬಿಟ್ಟರೆ ಹೂ ಅಂತೆಲ್ಲ ಕಿರ್ಚಾಡ್ದಲ್ಲ ಜೋರಲ್ಲ. ಸೊ ಸಿರಾಜ್ ಆ ಪ್ಲೇಸಲ್ಲಿ ಏನಾದ್ರು ಇದ್ದಿದ್ರೆ ಉಂಟಲ್ಲ, ಸೀರಿಯಸ್ಲಿ ಗ್ರೌಂಡ್ವರೆಗೆ ಅವರು ಓಡಿ ಹೋಗ್ತಿದ್ರ ಅಂತ. ನಾ ಹಾಕ್ತಿಲ್ಲ ಬಾಲ್, ಎಂತ ಬೇಕಾದ್ರೆ ಮಾಡ್ಕೊಂಡು ಸಾಯಿರಿ ಅಂತ. ಬಟ್ ಡೆಬ್ಯೂ ಮ್ಯಾಚಲ್ಲಿ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು ಅಷ್ಟೇ. ಒಂದು ಎಂತ ಮಾರ್ರೆ ಅಂತ ರಿಯಾಕ್ಟೇ ಮಾಡಲಿಲ್ಲ. ಬಟ್ ಸ್ಟಾರ್ಟಿಂಗ್ ಫಸ್ಟ್ 2 ಓವರ್ದು ಲೈನ್ ಹ್ಯಾಂಡ್ ಅಂತ ನಂಗೆ ಭಾರಿ ಇಷ್ಟ ಆಯಿತು ವಿದ್ವತ್ ಕಾವೇರಪ್ಪ. ಅದಾದಮೇಲೆ ಕೊಹ್ಲಿ ಅವ್ರಿಗೆ ಗೊತ್ತಾಯಿತು ಹೇಗೆ ಹ್ಯಾಂಡಲ್ ಮಾಡಬೇಕಂತ. ಕೊಹ್ಲಿ ಅವ್ರು ಹೊಡೆದ್ರು. ಬಟ್ ಎಸ್ಪೆಷಲಿ ಆಶುತೋಷ್ ಶರ್ಮಾ ಫಸ್ಟ್ ಕ್ಯಾಚ್ ಬಿಟ್ಟದೊಂದು ಕಾಣ್ತದೆ, ಫಸ್ಟ್ ಅಥವಾ ರುಸೋ ಅವರು ಯಾರು ಫಸ್ಟ್ ಕ್ಯಾಚ್ ಬಿಟ್ಟದ್ದು ನಂಗೆ ನೆನಪೋಗಿದೆ. ಡಕ್ಔಟ್ ಆಗ್ತಾಯಿದ್ರು, ಸೀರಿಯಸ್ಲಿ ಡಕ್ಔಟ್ ಆಗ್ತಾಯಿದ್ರು ಕೊಹ್ಲಿ ಅವರು. ಅದು ನೋಡಿ, ಆ ಒಂದು ಕ್ಯಾಚ್ ಹಿಡಿಯೋದಿದ್ದಕ್ಕೆ 92 ರನ್ ತನಕ ಕೊಹ್ಲಿ ಅವರ ಇನ್ನಿಂಗ್ಸ್ ಬೆಳೀತು.
ಎಂತ ಮಾಡಿಗೋಲ್ಲ, ಸೂಪರಾಗಿ ಆಡಿದರು. ಕ್ಯಾಚ್ ಹಿಡಿಬೇಕಿತ್ತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ರಜತ್ ಪಾಟಿದಾರ್ ಅವರು ಔಟ್ ಆದಮೇಲೆ ಕೊನೆಗೆ ಗ್ರೀನ್ ಬಂದು, ಹಸಿರು ಮಾನವ ಗ್ರೀನ್ ಬಂದು 27 ಬಾಲ್ಗೆ 46 ರನ್ ಹೊಡೆದ್ರು. ಮತ್ತು DK ಅವರು ಬಂದದ್ದೇ 19ನೇ ಓವರಿಗೆ ಬಂದದ್ದು. ಅವರು ವಿರಾಟ್ ಕೊಹ್ಲಿ ಅವರು ಔಟ್ ಆದಮೇಲೆ ಬಂದದ್ದು. ಅವರು 7 ಬಾಲಿಗೆ 18 ರನ್ ಹೊಡೆದು ಮತ್ತೆ ಪುನಃ ಅವ್ರದ್ದೊಂದು 200+ ಸ್ಟ್ರೈಕ್ ರೇಟಲ್ಲಿ ಅವರು ಚಚ್ಚಿ ಹೋದರು. ಬರೋಬ್ಬರಿ 241 ರನ್ RCB ಹೊಡೆದದ್ದು. 241 ಬೇಜಾನ್ ಸಾಕು. ಬೆಂಗಳೂರು ಭಾಷೆ ಬೇಜಾನ್ ಅಂತಿದ್ದೀರಾ, ತುಂಬ ಸಾಕಪ್ಪ. ಇದು ಅವರು ಪಂಜಾಬ್ ಅವರು ಒಂದು ದೊಡ್ಡ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. 260+ ಟಾರ್ಗೆಟ್ ಇತ್ತಲ್ಲ, ಅದನ್ನು ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದರು. ಹಾಗೆ ರೆಕಾರ್ಡ್ ಕ್ರಿಯೇಟ್ ಮಾಡಿದ ಕೂಡಲೇ ಅವರು ಸ್ಟ್ರಾಂಗೆಸ್ಟ್ ಟೀಮು, ಎಲ್ಲರೂ 230+ ಸ್ಕೋರನ್ನು ಚೇಸ್ ಮಾಡ್ತಾರೆ ಅಂತೆಲ್ಲ ಹೇಳಲಿಕ್ಕಾಗೋದಿಲ್ಲ. ಚೇಸಿಂಗ್ ಅಂದ ಕೂಡಲೇ 230+ ಟಾರ್ಗೆಟ್ ಅಂತ ಅಂದ ಕೂಡಲೇ ಅದು ಒದ್ದೆ ಅಂತವೇ ಅರ್ಥ. ಕೆಲವೊಂದು ಸಲ ಒದ್ದೆ ಆಗೋದಿಲ್ಲ ಅಷ್ಟೇ, ತುಂಬ ರಿಸ್ಕಿ. ನಿಮಗೆ ಒಂದು ಸೆಟಲ್ ಆಗಲಿಕ್ಕೆ ಟೈಮ್ ಇರೋದಿಲ್ಲ. ಸೆಟಲ್ ಆಗಲಿಕ್ಕೆ ಟೈಮ್ ತೊಗೊಂಡ್ರೆ ಉಂಟಲ್ಲ, ಟೈಮ್ ಮುಗ್ದಿರ್ತದೆ. ಆ ಥರ ದೊಡ್ಡ ಟಾರ್ಗೆಟ್ 242. ಬಟ್ಟು ವಿಕೆಟ್ ಹೋಗ್ತಾ ಇದ್ರೆ ಸೊ ಒಂದು ಕ್ಷಣಕ್ಕೆ ಅಂತ ಅನಿಸಿತ್ತು, ಅಣ ಅಂತ ಅನಿಸಿದ್ದಂತೂ ಹೌದು. ಒಂದು ಕ್ಷಣಕ್ಕೆ ಅಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ ಅಂತ ಒಂದು ಮೀಮ್ ಉಂಟಲ್ಲ, ಅದು ನೆನಪಾಯ್ತು ನನಗೆ ಆ್ಯಕ್ಚುಲಿ. ಯಾಕೆಂದರೆ ಫಸ್ಟ್ ಪ್ರಭ್ಸಿಮ್ರನ್ ಸಿಂಗ್ ಅವರು ಫಸ್ಟ್ ಓವರಲ್ಲಿ ಔಟ್ ಆದರು. ಸ್ವಪ್ನಿಲ್ ಸಿಂಗ್ ಅವರು ಸಿಂಹ ಸ್ವಪ್ನವಾಗಿ ಕಾಡಿದ್ರು. ಫಸ್ಟ್ ಓವರ್ ಭಾರಿ ಚಂದ ಮಾಡಿ ಹಾಕ್ತಾರೆ, ಬಟ್ 14 ರನ್ ಬಿಟ್ಟು ಕೊಟ್ಟಿದ್ರು ಫಸ್ಟ್ ಓವರಲ್ಲಿ. ಸ್ವಪ್ನಿಲ್ ಸಿಂಗ್ 14 ರನ್ ಹೊಡೆಸ್ಕೊಂಡು 1 ವಿಕೆಟ್ ತೆಗೆದ್ರು. ಪ್ರಭ್ಸಿಮ್ರನ್ ಸಿಂಗ್ ಒಂಥರ ಭಯಂಕರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂಥ ಆಟಗಾರರಲ್ಲಿ ಒಬ್ಬ ಪಂಜಾಬ್ ತಂಡದಲ್ಲಿ. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ ಅವರು. LBW ಆದರು. ಅದಾದಮೇಲೆ 2ನೇ ಓವರ್ ಹಾಕಲಿಕ್ಕೆ ಬಂದದ್ದು ಸಿರಾಜ್ 7 ರನ್ ಬಿಟ್ಕೊಟ್ರು. ಅದಾದಮೇಲೆ ಯಶ್ ದಯಾಳ್ 6 ರನ್ ಬಿಟ್ಕೊಟ್ರು. ಸೊ ಫಸ್ಟ್ ಓವರಿಗೆ 14 ರನ್ನು, ನೆಕ್ಸ್ಟ್ 2 ಓವರಲ್ಲಿ 13 ರನ್ ಬಂತು. ಓಕೆ, 3 ಓವರ್ಗೆ 27 ರನ್ ಅಂತ. ನೆಕ್ಸ್ಟ್ 8 ಬಾಲಲ್ಲಿ 28 ರನ್ ಬಂತು ಮಾರೆ. ತಲೆಯೆಲ್ಲ ಸೀರಿಯಸ್, ತಲೆಯೆಲ್ಲ ಹಾಳಾಗೋಯ್ತಾ. ಏನಂತ ಬೇರ್ಸ್ಟೋ ಮತ್ತು ರುಸ್ಸೋ ಸೇರಿಕೊಂಡು, ರುಸ್ಸೋ ಅವ್ರದ್ದು ಕ್ಯಾಚ್ ಯಶ್ ದಯಾಳ್ ಅವರ ಓವರಲ್ಲಿ 3ನೇ ಓವರ್ ಇದು ನಮ್ಮ RCBದು 3ನೇ ಓವರ್. ಯಶ್ ದಯಾಳ್ ಫಸ್ಟ್ ಓವರಲ್ಲಿ ಈಸಿ ಕ್ಯಾಚು. ಅಂದರೆ ಬಾಲ್ ಹಾಕೋ ಮುಂಚೆ ಅಣ್ಣ ಕೂತಾಗಿದೆ, ನಾನು ಲೆಗ್ ಸೈಡಿಗೆ ಹೊಡೆಯೋದು ಈಗ ಟಕ್ ಅಂತ ಸ್ಕೂಪ್ ಮಾಡ್ತೇನೆ ಅಂತ. ಬಟ್ ಅದು ಆಫ್ ಸೈಡ್ ಬಾಲ್ ಹಾಕಿಬಿಟ್ರು ಯಶ್ ದಯಾಳ್. ತುಂಬ ಸ್ಲೋ ಬಾಲು ಆಫ್ ಸೈಡ್ಗೆ ಏನೋ ಕುತ್ಕೊಂಡು ಹೊಡೆದ್ರು ರುಸ್ಸೋ ಅವರು. ಈಸಿ ಕ್ಯಾಚ್ ಇತ್ತು, ರಿಲೇಟಿವ್ಲಿ ಈಸಿ ಕ್ಯಾಚ್. ಲಾಂಬ್ರರ್ ಅವರಿಗೆ ಕ್ಯಾಚ್ ಬಿಟ್ಟರು. ಅದರ ಭರಪೂರ ಲಾಭ ಪಡೆದುಕೊಂಡಂಥ ರುಸ್ಸೋ ಅವರು 27 ಬಾಲ್ಗೆ 61 ರನ್ ಚಚ್ಚಿದ್ರು. 9 4 3 6. ಏನು ಮಾರ 225 ಸ್ಟ್ರೈಕ್ ರೇಟಲ್ಲಿ ದಡ ಅಂತ ಹೊಡಿತಾ ಇದ್ದಾರೆ. ಆ ಕಡೆಯಿಂದ ಬೇರ್ಸ್ಟೋರ್ ಹೊಡಿತಾ ಇದ್ದಾರೆ. 16 ಬಾಲಿಗೆ 27 ರನ್ ಹೊಡೆದು ಬೇರ್ಸ್ಟೋರ್ ಔಟ್ ಆದರು. ಮತ್ತು ಶಶಾಂಕ್ ಸಿಂಗ್ ಸೇರಿಕೊಂಡ್ರು. ಶಶಾಂಕ್ ಸಿಂಗ್ 19 ಬಾಲಿಗೆ 37 ರನ್ನು. ಅವರಿಗೆ ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟು. ಎಲ್ಲ ಹೊಡಿತಾ ಇದ್ದಾರೆ. ಬಟ್ ವಾವ್ ಅನಿಸಿದ್ದು ನನಗೆ. ಅಂದರೆ ಅಬ್ವಿಯಸ್ಲಿ ಎಲ್ಲರೂ ಔಟ್ ಆಗ್ತಾ ಹೋದ್ರು, ಉಳಿದವರೆಲ್ಲ ಔಟ್ ಆಗ್ತಾ ಹೋದರು. ಜಿತೇಶ್ ಶರ್ಮಾ ಅವ್ರದ್ದು ಒಂದು ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ವಾವ್ ಅನಿಸಿದ್ದು ನನಗೆ ಇವರು ಔಟ್ ಆದ ಬಾಲ್, ಯಾರು ಔಟ್ ಆದ ಬಾಲ್ ಅನ್ನೋದಕ್ಕಿಂತ ಥ್ರೋ. ಶಶಾಂಕ್ ಸಿಂಗ್ ಓಡ್ತಾ ಇದ್ದಾರೆ. ಹೇಗೆ ಓಡಿದಂದ್ರೆ ಉಡುಪಿಯಿಂದ ಮಂಗಳೂರಿಗೆ ಹೋದರು. ಫಸ್ಟ್ ರನ್ ಝುಯ್ ಅಂತ ಹೋದ್ರು ಸ್ಟ್ರೈಟ್. 2ನೇ ರನ್ ವಾಪಸ್ ಬರುವಾಗ ಮಂಗಳೂರಿಂದ ವಾಪಸ್ ಉಡುಪಿಗೆ ಬರಬೇಕಲ್ಲ, ಮೂಡುಬಿದ್ರಿಗೆ ಹೋಗಿ ಬಂದರು. ಯಾರೆಲ್ಲ ಊರವ್ರು ಇರ್ತೀರೋ ಅವರಿಗೆಲ್ಲ ಅರ್ಥ ಆಗಿರ್ತದೆ ಅಂತ. ಅಂದರೆ ಹೀಗೆ ತಿನ್ನುವ ಬದಲು ಹೀಗೆಲ್ಲ ತಿಂದರು. ಬೇಸಿಕಲಿ ಹೀಗೆ ಓಡಿದವರು ಅದೇನು ಟರ್ನ್ ಮಾಡಿ ಇಷ್ಟು ದೊಡ್ಡ ಟರ್ನ್ ಹಾಕಿಕೊಂಡು ಬಂದರು. 2ನೇ ಓವರ್ ಎರಡನೇ ರನ್ ಅಷ್ಟು ಉದ್ದ ರನ್ ಹಾಕ್ಕೊಂಡು ಬರುವಾಗ ವಿರಾಟ್ ಕೊಹ್ಲಿ ಅವ್ರದ್ದು ಏನು ಮಾರ ಫೀಲ್ಡಿಂಗ್ ಸೂಪರು. ಒಂದು ಕೈಲಿ ತಗೊಂಡು ಅಂದರೆ ಬ್ಯಾಲೆನ್ಸ್ ಇರೋ ಥ್ರೋ ಹಾಕಿ ಡೈರೆಕ್ಟ್ ಹಿಟ್ ಮಾಡಿದ್ರಲ್ಲ. ಈ ಒಂಥರ ಶಾರುಖ್ ಖಾನನ್ನು ಔಟ್ ಮಾಡಿದಾಗಿತ್ತು GTಯಲ್ಲಿ ಲಾಸ್ಟ್ ಮ್ಯಾಚ್. ಶಾರುಖ್ ಖಾನ್ ಅವ್ರದ್ದು ವಿಕೆಟ್ ಡೈರೆಕ್ಟ್ ಹಿಟ್ ಮಾಡಿದ್ರಲ್ಲ, ಹಾಗೆ ಡೈರೆಕ್ಟ್ ಹಿಟ್ಟು ಬೌಂಡ್ರಿ ಲೈನಿಂದ. ಸೂಪರಪ್ಪ, ಸೂಪರ್. ಜಸ್ಟ್ ಒಂಚೂರು ಮುಂದೆ ಬಂದಿದ್ರೆ ಅದು ನಾಟ್ ಔಟ್ ಅಂತ ಆಗ್ತಾಯಿತ್ತು. ಬಟ್ ಏನು ಥ್ರೋ ಮಾರ, ಔಟ್. ಶಶಾಂಕ್ ಸಿಂಗ್ ಔಟ್ ಆದದ್ದು. ಮತ್ತು ಯಾರು ಕ್ಲಿಕ್ ಆಗಲೇ ಇಲ್ಲ. ಜಿತೇಶ್ ಶರ್ಮಾ ಏನು ಈ IPLಲ್ಲಿ ಪುವರ್ ಫಾರ್ಮ್ ಹೋಗ್ತಾ ಉಂಟು, ಹಾಗೇ ಹೋಯಿತು. ಕರಣ್ ಶರ್ಮಾ ಅವರು ಸೂಪರಾಗಿ ಬೋಲ್ಡ್ ಮಾಡಿ ಹಾಕಿದ್ರು ಅವರನ್ನು ಪಿಚ್ಚಾಗಿ ಡಮ್ಮತ್ತು ವಿಕೆಟಿಗೆ. ಮತ್ತು ಯಾರಿಲ್ಲಪ್ಪ, ಆಶುತೋಷ್ ಶರ್ಮಾ ಫಸ್ಟ್ ಹಾಫ್ ಆಫ್ ದ IPL ದೊಡ್ಡ ಒಂದು ನಂಗೆ ವಾವ್ ಅಂತ ಅನಿಸಿತು. ಈಗ ಫಾರ್ಮಲ್ಲಿ ಇಲ್ಲ, ನಿಧಾನಕ್ಕೆ ಔಟ್ ಆಫ್ ಫಾರ್ಮ್ ಆಗ್ತಾ ಇದ್ದಾರೆ. ಮತ್ತು ಜೀವಂತ ಕಲ್ಲು ಏನೋ ಲಿವಿಂಗ್ಸ್ಟನ್, ಅದು ಡೆಡ್ ಕಲ್ಲಾಗಿದೆ ಮಾರ್ರೆ. ಈ IPLಲ್ಲಿ ಏನು ಪರ್ಫಾರ್ಮೆನ್ಸೇ ಇಲ್ಲ, ಡಿಸಾಸ್ಟರ್ ಪರ್ಫಾರ್ಮೆನ್ಸ್. ಇದು ಫ್ಲಾಪ್ ಪ್ಲೇಯರ್ಸ್ ಆಫ್ IPL ಪ್ಲೇಯಿಂಗ್ 11 ಮಾಡಿದ್ರು ಉಂಟಲ್ಲ, ಅದರಲ್ಲಿ ಪಕ್ಕ ಇವರು ಮ್ಯಾಕ್ಸ್ವೆಲ್, ಪಡಿಕಲ್ ಅವರೆಲ್ಲ ಖಂಡಿತವಾಗಿ ಸಹ ಇದು ಸ್ಥಾನವನ್ನು ಪಡೆದುಕೊಳ್ತಾರೆ. ಇವರು ಟಾಪ್ 5 ಬರ್ತಾರೆ, ಲಿವಿಂಗ್ಸ್ಟನ್ ಅವರು ಪಕ್ಕ. ಅಂದರೆ ತೀರಾ ಹಾರಿಬಲ್ IPL ಅವ್ರದ್ದು. ಮತ್ತು ಯಾರು ಆಡಲಿಲ್ಲ ಇವತ್ತಿದು ಮ್ಯಾಚಲ್ಲಿ. ಹರ್ಷಲ್ ಪಟೇಲ್ ಅವರು ಪರ್ಪಲ್ ಪಟೇಲ್ ಆದರು, ಹೈಯೆಸ್ಟ್ ವಿಕೆಟ್ ಟೇಕರ್. ಅವರಿಗೆ ಕ್ಯಾಪ್ ಸಿಕ್ಕಿತ್ತು, ಪರ್ಪಲ್ ಕ್ಯಾಪ್ ಸಿಕ್ಕಿತ್ತು. ಬಿಟ್ಟರೆ ಮತ್ತು ಎಂತ ಆಡಲಿಕ್ಕಿಲ್ಲ. ಇದು ಫಸ್ಟ್ 3 ಜನ ಬೇರ್ಸ್ಟೋ, ಯಾರು ಮಾರ ಅದು ರುಸ್ಸೋ
ಮತ್ತು ಆಶುತೋಷ್ ಅಲ್ಲ ಮರೆ ಶಶಾಂಕ್ ಸಿಂಗ್ ಈ 3 ಜನರನ್ನು ಬಿಟ್ಟರೆ ಬೇರೆ ಯಾರು ಆಡಲೇ ಇಲ್ಲ. ಮತ್ತು ಅವರ ಕ್ಯಾಪ್ಟನ್ ಟ್ರೈ ಮಾಡಿದ್ರಪ್ಪ ಸ್ಯಾಮ್ ಕರನ್ ಅವರು 16 ಬಾಲಿಗೆ 22 ರನ್ ಹೊಡೆದ್ರು. ಬಟ್ ಅವರು 50 ರನ್ ಹೊಡೆದ್ರು. ಸೂಪರಾಗಿ 50 ರನ್ ಹೊಡೆದಿದ್ದಾರೆ ಇವತ್ತು ಬೌಲಿಂಗಲ್ಲಿ, ಬ್ಯಾಟಿಂಗಲ್ಲ. ಐ ಥಿಂಕ್ 3 ಓವರಿಗೆ 50 ರನ್, ಭಯಂಕರ ಚಂದದ ಬೌಲಿಂಗು. 3 ಓವರಿಗೆ ಅರ್ಧ ಶತಕ ದಾಖಲಿಸಿದ್ರು. ರಾಹುಲ್ ಚಹರ್ ಜಸ್ಟ್ 3 ರನ್ನಿಂದ ಮಿಸ್ ಆದರು. ಅವರು ಕೂಡ 3 ಓವರಿಗೆ 47 ರನ್ ಬಿಟ್ಟು ಕೊಟ್ಟಿದ್ರು. ಜಸ್ಟ್ 3 ರನ್ನಿಂದ ಅರ್ಧ ಶತಕ ವಂಚಿತರಾದರು. ಕೊನೆಗೆ 181 ರನ್ಗೆ ಆಲ್ ಔಟ್. 181 ರನ್ನಿಗೆ ಆಲ್ ಔಟ್ ಆಗಿ ಬರೋಬ್ಬರಿ 60 ರನ್ಗಳ ಹೀನಾಯ ಸೋಲು ಪಂಜಾಬಿಗೆ. ಮೇ ಬಿ ದೇ ಆರ್ ಔಟ್ ಆಫ್ IPL ಅಂತ ಅಂದ್ಕೊಂಡಿದ್ದೇನೆ, ನಂಗೆ ಗೊತ್ತಿಲ್ಲ. ಅವ್ರದ್ದು IPL ಪ್ಲೇ ಆಫ್ ಕನಸೆಲ್ಲ ಅಷ್ಟೆಲ್ಲ ನನಸು ಆಗೋದಿಲ್ಲ. ಅದು ಸುಮ್ಮನೆ ಒಫಿಷಿಯಲಿ ಗೊತ್ತಿಲ್ಲ. ನಾನು ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಮಾಡ್ತಿರೋದ್ರಿಂದ ನನಗೆ ಗೊತ್ತಿಲ್ಲ. ಸೂಪರ್ ಆಗಿತ್ತು. ಇನ್ನು 2 ಮ್ಯಾಚ್ ಉಂಟು. ಆ್ಯಂಡ್ ಲಾಸ್ಟ್ ವಿಕೆಟ್ ಸಿರಾಜ್ ತೆಗೆದ ಕೂಡಲೇ ಅವರು ಒಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ ಅವರು ನೆಕ್ಸ್ಟ್ ಮ್ಯಾಚಿಗೆ ಇಲ್ಲ ಅಂತ. ಯಾಕಂತಂದರೆ ಅವ್ರ ಸೆಲೆಬ್ರೇಷನ್ ಹಾಗೆ ಇತ್ತು, ನಾ ಇಲ್ಲೇ ಇರ್ತೇನೆ, ನಂಗೆ ಇಲ್ಲಿದ್ದು ವೆದರ್ ಭಾರಿ ಇಷ್ಟ ಉಂಟು, ಧರ್ಮಶಾಲಾ ಗ್ರೌಂಡ್ ಭಾರಿ ಚಂದ ಉಂಟು, ನಾ ಇಲ್ಲೇ ಇರ್ತೇನೆ, ನಾನು ಡೆಲ್ಲಿ ಮ್ಯಾಚಿಗೆ ಬರೋದಿಲ್ಲ, ನೀವು ಹೋಗಿ ಬೆಂಗಳೂರಲ್ಲಿ ಆಡಿ, ನಾ ಇಲ್ಲೇ ಇರ್ತೇನೆ ಅಂತ ಹೇಳಿದಾಗಿತ್ತು. ಸುಮ್ಮನೆ ತಮಾಷೆ ಮಾಡಿದಷ್ಟೇ ನಾನು. ಸೂಪರ್ ಇದು ಓವರಾಲ್ ಟೀಮ್ ಗೇಮು, ಎಲ್ಲರೂ ಸಹ ಚೆಂದ ಮಾಡಿ ಆಡಿದ್ದೀರಿ. ಆ್ಯಂಡ್ RCB ಈಗ ಎಷ್ಟನೇ ಪ್ಲೇಸಲ್ಲಿ ಉಂಟು, ಏನು ರನ್ ರೇಟ್ ಅಂತೆಲ್ಲ ಗೊತ್ತಿಲ್ಲ. ಬಟ್ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲಪ್ಪ. 2 ವಿನ್ ಆಗಿ ನೀವು ಪ್ಲೇ ಆಫಿಗೆ ಹೋಗೋದಿದ್ರು ನನಗೆ ನಯಾ ಪೈಸೆ ಬೇಜಾರಾಗೋದಿಲ್ಲ. ಬಟ್ 6-6 ಸೋತಿದ್ದ ತಂಡ ಈಗ 6-6 ವಿನ್ ಆಗಿದ್ದಾರೆ ಅಂತ ಅಂತ ಖುಷಿಯಲ್ಲಿ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಆ್ಯಂಡ್ ಪಂಜಾಬ್ ಅವರು ಯಾಕೆ ಹರ್ಪ್ರೀತ್ ಬ್ರಾರನ್ನು ಹಾಕ್ಕೊಳ್ಳಿಲ್ಲ ಅಂತ ಗೊತ್ತಿಲ್ಲ. ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರು ನಮ್ಮ RCBಯಲ್ಲಿ ಟಾಪ್ ಆರ್ಡ್ರಲ್ಲೆಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನೇ ಇರೋದು. ಆ್ಯಂಡ್ ಅವ್ರದ್ದು ರೆಕಾರ್ಡು ಎಲ್ಲ ಒಳ್ಳೆ ಉಂಟು ನಮ್ಮ ಎಗೇನ್ಸ್ಟ್. ಅವರನ್ನು ಹಾಕ್ಕೊಳ್ಳಿಲ್ಲ. ಬಿಡಿ, ಪಂಜಾಬ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು. ನಾವು RCB ಮ್ಯಾನೇಜ್ಮೆಂಟಿಗೆ ಬೈತಾ ಇದ್ವಿ. ಈಗ RCB ಮ್ಯಾನೇಜ್ಮೆಂಟು ಒಳ್ಳೆ ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡಿದೆ, ವಿನ್ ಆಗ್ತಿದ್ದೇವೆ 4-4. ನಾವು ನಮ್ಮ ಟೀಮ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಸಾಕು, ಖುಷಿಯಲ್ಲಿ ನಿದ್ದೆ ಬರ್ತದೆ. ಕಂಗ್ರ್ಯಾಚುಲೇಷನ್ RCB ಒನ್ಸ್ ಅಗೈನ್. ಎಂತ ಸಬ್ಸ್ಕ್ರೈಬ್ ಆಗಿ ಮಾರ್ರೆ, ಎಂತ ಮಾತಾಡ್ಬೇಕಂತ ನೆನಪೋಯ್ತು ನನಗೆ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸರಿಯಾಗಿದೆ ಬರುವ. ನಮಸ್ಕಾರ.